ಸ್ವಲ್ಪ ಸಮಯದಿಂದ ಪ್ರೆಗ್ನೆನ್ಸಿಗಾಗಿ ಪ್ರಯತ್ನ ಮಾಡ್ತಿದ್ರು ಸಕ್ಸಸ್ ಆಗ್ತಾ ಇಲ್ಲ ಅಂದ್ರೆ ಈ ವಿಷಯ ನೀವು ಮಿಸ್ ಮಾಡಿದೀರಾ ಅಂತ ನೋಡ್ಕೊಳ್ಳಿ. ನಮಸ್ಕಾರ, ನಾನು ಡಾಕ್ಟರ್ ಅನುಪಮಾ ಸಂತೋಷ್, ಆಯುರ್ವೇದಿಕ್ ಫರ್ಟಿಲಿಟಿ ಡಾಕ್ಟರ್, ಅಂದ್ರೆ ದಂಪತಿಗಳಿಗೆ ಸಂತಾನ ಪ್ರಾಪ್ತಿ ಚಿಕಿತ್ಸೆ ಕೊಡುವ ಆಯುರ್ವೇದ ವೈದ್ಯೆ. ಬೆಂಗಳೂರಿನಲ್ಲಿರುವ ನಮ್ಮ ಶ್ರೇಷ್ಠ ಆಯುರ್ವೇದ ಸೆಂಟರ್ನಲ್ಲಿ 500ಕ್ಕೂ ಹೆಚ್ಚು ದಂಪತಿಗಳು ನ್ಯಾಚುರಲ್ ಆಗಿ ಪ್ರೆಗ್ನೆಂಟ್ ಆಗಿ ಆರೋಗ್ಯವಂತ ಮಕ್ಕಳನ್ನ ಪಡ್ಕೊಂಡಿದ್ದಾರೆ. ನೀವು ಮಿಸ್ ಮಾಡಿರೋ ವಿಷಯ ವೀರ್ಯ ಪರೀಕ್ಷೆ ಇರಬಹುದು. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳ ಪರೀಕ್ಷೆ ಮೊದಲು ಮಾಡಿ ವೀರ್ಯಾಣು ಪರೀಕ್ಷೆ ತಡ ಮಾಡ್ತಾರೆ, ಯಾಕಂದ್ರೆ ಪುರುಷರಲ್ಲಿ ಯಾವುದೇ ತೊಂದರೆ ಕಾಣ್ತಾ ಇಲ್ಲ ಅಂತ. ಆದರೆ ನೆನಪಲ್ಲಿರಲಿ, ವೀರ್ಯಾಣು ತೊಂದರೆ ಇದೆ ಅನ್ನೋದಕ್ಕೆ ಯಾವುದೇ ಲಕ್ಷಣ ಇರೋದಿಲ್ಲ. ಸ್ಪರ್ಮ್ ಕೌಂಟು, ಮೊಟಿಲಿಟಿ, ಮಾರ್ಫಾಲಜಿ ಕಮ್ಮಿ ಇದ್ದರೆ ಯಾವುದೇ ಲಕ್ಷಣ ಸಿಂಪ್ಟಮ್ಸ್ ಕಾಣಿಸೋದಿಲ್ಲ. ಕೇವಲ ಸೀಮನ್ ಅನಾಲಿಸಿಸ್ ಟೆಸ್ಟ್ ಮಾಡಿಸಿದ್ರೆ ಮಾತ್ರ ಗೊತ್ತಾಗುತ್ತೆ. ಆದರೆ ಒಳ್ಳೆ ಸುದ್ದಿ ಏನಂದರೆ, ಆಯುರ್ವೇದ ಎಲ್ಲ ಪುರುಷ ಬಂಜೆತನದ ಪರಿಸ್ಥಿತಿಗಳಿಗೆ, ವೀರ್ಯಾಣು ತೊಂದರೆಗಳಿಗೆ ಯಶಸ್ವಿಯಾಗಿ ಚಿಕಿತ್ಸೆ ನೀಡುತ್ತೆ. ಮಗು ಆಗೋದು ಎಷ್ಟು ಮುಖ್ಯನೋ ಆರೋಗ್ಯವಂತ ಮಗು ಆಗೋದು ಅದಕ್ಕಿಂತ ಹೆಚ್ಚು ಮುಖ್ಯ ಅಲ್ವಾ? ಧನ್ಯವಾದ.